ಭವಿಷ್ಯದಲ್ಲಿ ನೂರಾರು ಕನಸುಗಳನ್ನ ಕಟ್ಕೊಂಡಿದ್ದಂತಹ ಮುದ್ದಾದ ಅಕ್ಕ ತಂಗಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಇಂತಹ ಘಟನೆಯೊಂದು ಮಹಾರಾಷ್ಟ್ರದಲ್ಲಿ ನಡೆದಿದೆ. ಮಹಾರಾಷ್ಟ್ರದ ನೀರಾ ಮತ್ತು ಮೊರಗಾಂವ್ ಎಂಬಂತಹ ರಾಜ್ಯ ಹೆದ್ದಾರಿಯಲ್ಲಿ ಸ್ಕೂಟಿಯಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಟೆಂಪೋ ಒಂದು ಡಿಕ್ಕಿ ಹೊಡೆದು ಆ ಡಿಕ್ಕಿಯ ರಭಸಕ್ಕೆ ಅಕ್ಕ ತಂಗಿಯರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಷ್ಟಕ್ಕೂ ಘಟನೆಯ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಮಹಾರಾಷ್ಟ್ರದ ಚೌದರ ಘಾಟಿ ಎಂಬಂತಹ ಪ್ರದೇಶದಲ್ಲಿ ಅವರ ಮಾವನ ಮನೆ ಅಂದ್ರೆ ಬಾರಾಮತಿ ಇನ್ನೇನು ಸ್ವಲ್ಪ ದೂರದಲ್ಲೇ ಇತ್ತು. ಶನಿವಾರ ಕ್ಲಾಸ್ಗಳನ್ನ ಮುಗಿಸಿ ಭಾನುವಾರ ತನ್ನ ಸೋದರ ಮಾವನ ಮನೆಯಲ್ಲಿ ರಜೆಯನ್ನ ಕಳಿಬೇಕು ಅಂತ ಹೇಳಿ ಅಕ್ಕ ಶೈಜಲ್ ಮತ್ತು ತಂಗಿ ಅಕ್ಷರ ಹೊರಟಿದ್ರು. ಇವರ ಜೊತೆಗೆ ಅವರ ತಮ್ಮ 12 ವರ್ಷದ ಪವನ್ ಕೂಡ ಇದ್ದ. ಹೀಗೆ ಸೋದರ ಮಾವನ ಮನೆಗೆ ಭಾನುವಾರ ರಜೆ ಇದೆ, ರಜೆಯನ್ನ ಕಳಿಬೇಕು ಅಂತ ಹೇಳಿ ಎಲೆಕ್ಟ್ರಿಕ್ ಸ್ಕೂಟಿಯಲ್ಲಿ ಅಕ್ಕ ಶೈಜಲ್, ತಂಗಿ ಅಕ್ಷರ ಮತ್ತು ಅವರ ತಮ್ಮ ಪವನ್ ಮೂವರು ಕೂಡ ಒಂದೇ ಸ್ಕೂಟಿಯಲ್ಲಿ ತೆರಳುತ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಚೌದರ ಘಾಟ್ ಬಳಿ ತಲುಪ್ತಾ ಇದ್ದಂತೆ ವೇಗವಾಗಿ ಬಂದಂತಹ ಟೆಂಪೋ ಒಂದು ಆ ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಷ್ಟೇ ಅಲ್ಲ, ಸ್ವಲ್ಪ ದೂರದಲ್ಲಿ ಆ ಸ್ಕೂಟಿಯನ್ನ ಎಳ್ಕೊಂಡು ಹೋಗಿದೆ. ಈ ಅಪಘಾತದ ತೀವ್ರತೆಗೆ ಅಕ್ಕ ಮತ್ತು ತಂಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇತ್ತ ಅವರ ತಮ್ಮ 12 ವರ್ಷದ ಪವನ್ ಆತ ಕೂಡ ಆಸ್ಪತ್ರೆಗೆ ಸೇರಿದ್ದಾನೆ. ಇಲ್ಲಿ ಅಕ್ಕ ಈ ಸಲ ಸೆಕೆಂಡ್ PUC ಓದ್ತಾ ಇದ್ರಂತೆ, ತಂಗಿ ಇದೇ ವರ್ಷ SSLC ಯಲ್ಲಿ ಓದ್ತಾ ಇದ್ರಂತೆ. ಹಾಗಾಗಿ ಒಟ್ನಲ್ಲಿ ಇಬ್ರು ಕೂಡ ಹಲವಾರು ಕನಸುಗಳನ್ನ ಕಟ್ಕೊಂಡಿದ್ರು. ಏರ್ ಹೋಸ್ಟರ್ ಆಗ್ಬೇಕು ಅಂತ ಹೇಳಿ ಈ ಮುದ್ದಾದ ಅಕ್ಕ ತಂಗಿ ಕನಸನ್ನ ಕಟ್ಕೊಂಡಿದ್ರಂತೆ. ಆದ್ರೆ ಅದೆಲ್ಲ ಕೂಡ ನುಚ್ಚು ನೂರಾಗಿದೆ. ಸ್ಥಳದಲ್ಲಿದ್ದಂತಹ ಸಾರ್ವಜನಿಕರು ಕೂಡ ಈ ಅಕ್ಕ ತಂಗಿಯರ ಸಾವನ್ನ ನೋಡಿ ಕಣ್ಣೀರಿಟ್ಟಿದ್ದಾರೆ. ಒಂದು ಪೋಷಕರಿಗೆ ಕಿವಿ ಮಾತನ್ನ ಹೇಳೋದೇನಂತ ಹೇಳಿದ್ರೆ, ಅಪ್ರಾಪ್ತ ವಯಸ್ಕ ಮಕ್ಕಳಿಗೆ ಇಂತಹ ಸ್ಕೂಟಿಗಳನ್ನ, ಬೈಕ್ಗಳನ್ನ ಅಥವಾ ಕಾರ್ಗಳನ್ನ ಕೊಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಆ ಅಪಘಾತ ಯಾವಾಗ ಹೇಗೆ ಏನು ಸಂಭವಿಸುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಪಘಾತ ದೊಡ್ಡವರಿಗೂ ಬಿಟ್ಟದ್ದಲ್ಲ, ಚಿಕ್ಕವರಿಗೂ ಬಿಟ್ಟದ್ದಲ್ಲ. ಆದಷ್ಟು ಚಿಕ್ಕ ಮಕ್ಕಳ ಕೈಯಲ್ಲಿ ಇಂತಹ ಗಾಡಿಗಳನ್ನ ಕೊಡೋದಕ್ಕೆ ಹೋಗಬೇಡಿ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ CBSE ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ SSLCಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.